a few MPs from Karnataka. We have assembled here to address all of you specifically on the issue of the devolution of funds and taxes to Karnataka, and to specifically address the claims made by the Chief Minister of Karnataka, who has brought all the MLAs from Karnataka today to Delhi and is protesting against a claimed injustice to the state of Karnataka. As the issue is directly related to the state of Karnataka, the initial remarks that Shri Pratap Simha, MP from Mysuru, and I will make will be in Kannada. We will thereafter also make a statement in English and Hindi. I am joined by Senior Rajya Sabha MP Iranna Kadadi ji, MP from Kolar Shri Muniswamy ji, and MP from Kalburgi Umesh Jadhav ji. With your permission, I will first make a statement in Kannada and then request my learned colleague Pratap Simha to also add to our initial statement. ಸ್ನೇಹಿತರೆ, ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಯಾವುದೇ ರೀತಿಯ ಯೋಚನೆ ಇಲ್ಲದಲೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲದಲೆ, ಬೇಕಾಬಿಟ್ಟಿಯಾದಂಥ ಬೇಜವಾಬ್ದಾರಿಯಾದಂಥ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂಥ, ಫ್ರೀ ಗ್ಯಾರಂಟಿಗಳನ್ನು ಕೊಡುವಂಥ ಆಶ್ವಾಸನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ರಾಜ್ಯದ ಜನತೆ ಎದುರುಗಡೆ ಮಾಡಿದ್ರು. ಈ ಗ್ಯಾರಂಟಿಗಳಿಗೆ ಹಣ ಎಲ್ಲಿಂದ ತರ್ತೀರಿ ಅಂತಂದ್ರೆ ಆ ಉತ್ತರ, ಅದರ ಬಗ್ಗೆ ಯೋಚನೆ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ಒಂದು ಹಂತದಲ್ಲೂ ಕೂಡ ಮಾಡಿರಲಿಲ್ಲ. ಚುನಾವಣೆ ಗೆದ್ದಾದ ನಂತರದಲ್ಲಿ ಮೊದಲನೇ ದಿವಸದಿಂದನೇ ಕೊಟ್ಟಂತ ಭರವಸೆ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕ ಅರಿವು ಕಾಂಗ್ರೆಸ್ ಸರ್ಕಾರಕ್ಕಾಯಿತು. ಇದರ ಮೊದಲ ಉದಾಹರಣೆ ಅಂದ್ರೆ 10 ಕೆಜಿಗಳ ಅಕ್ಕಿಯನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಏನು ಘೋಷಣೆ ಮಾಡಿದ್ರು. ಯಾವಾಗ ಅವರಿಗೆ 10 ಕೆಜಿ ಅಕ್ಕಿ ಅನ್ನಭಾಗ್ಯದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತೋ, ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಾದವನ್ನು ಶುರು ಮಾಡಿದ್ರು. ನಾವು ಅನ್ನಭಾಗ್ಯವನ್ನ ಅನೌನ್ಸ್ ಮಾಡಿದ ತಕ್ಷಣದಲ್ಲೇನೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಅನ್ನವನ್ನ ನಿಲ್ಲಿಸಿದ್ರು ಅನ್ನುವಂಥ ಸುಳ್ಳು ಆರೋಪವನ್ನು ಶುರು ಮಾಡಿದ್ರು. ನಂತರದ ದಿನದಲ್ಲಿ ಚುನಾವಣೆಗಿಂತ ಮುಂಚೆನೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಓಪನ್ ಮಾರ್ಕೆಟ್ ನಲ್ಲಿ ತಗೊಳ್ಳುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತಂದಿತ್ತು. ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗ್ಲಿಲ್ಲ ಅನ್ನುವಂಥ ಸತ್ಯ ಹೊರಬಂದ ಮೇಲೆ ಅನ್ನಭಾಗ್ಯದ ಕುರಿತಾಗಿರುವಂತಹ ನಾಟಕ ಅಲ್ಲೇ ಬಂದಾಯಿತು. ನಂತರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಗೊತ್ತಾಯಿತು, ರಾಜ್ಯದ ಬೊಕ್ಕಸದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ರೀತಿಯಾದಂತಹ ಹಣ ಇಲ್ಲ ಅಂತ. DK ಶಿವಕುಮಾರ್ ಅವರನ್ನೇ ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟರು 2-3 ತಿಂಗಳ ಹಿಂದೆ. ರಾಜ್ಯದಲ್ಲಿ ಈ ವರ್ಷ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ನೋ ಡೆವಲಪ್ಮೆಂಟ್ ದಿಸ್ ಇಯರ್ ಅಂತ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಕೆಲವೇ ವಾರಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು 58,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಮಗೆ ಈ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಬೇಕು, ರಾಜ್ಯದಲ್ಲಿ ಈ ಮಟ್ಟನ ದುಡ್ಡಿಲ್ಲ, ಆದ್ರಿಂದ ಕೇಂದ್ರ ಸರ್ಕಾರದ ಹತ್ರ ನಾವು ಹೇಗಾದ್ರೂ ಮಾಡಿ ದುಡ್ಡನ್ನ ಪಡ್ಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಈ ಕಾಂಟೆಕ್ಸ್ಟ್ ನಲ್ಲಿ
ಅಂದ್ರೆ ಬೇಕಾಬಿಟ್ಟಿಯಾದಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ, ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನೀಡಿ ಸರ್ಕಾರಕ್ಕೆ ಬಂದಾದ ಮೇಲೆ ಯಾವಾಗ ಇದನ್ನು ಯಾವುದನ್ನೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕತೆ ಅರಿವಾಯಿತು, ಆಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಒಂದಲ್ಲ ಎರಡಲ್ಲ ಸತತವಾಗಿ ಅಧಿಕಾರಕ್ಕೆ ಬಂದ ಮೊದಲ ದಿವಸದಿಂದ ನಡ್ಕೊಂಡು ಬಂದಿದೆ. ಈ ಕಾಂಟೆಕ್ಸ್ಟ್ ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಡ್ರಾಮಾವನ್ನು ಕೂಡ ಈ ಕಾಂಟೆಕ್ಸ್ಟ್ ನಲ್ಲೇ ನಾವು ನೋಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಮೊದಲ ಆರೋಪ ಅಂತಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂತ ಹಣ ಕಡಿಮೆ ಆಗಿದೆ ಅನ್ನುವಂಥದ್ದು ಅವರ ಮೊದಲ ಆರೋಪ. ಆದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥ ಅಂಕಿಅಂಶವನ್ನು ನಿಮ್ಮೆದುರುಗಡೆ ಇಡ್ತೇನೆ. ಅದ್ರ ಜೊತೆಗೆ 10 ವರ್ಷಗಳ ಕಾಲ UPA ಸರ್ಕಾರದಲ್ಲಿ ಎಷ್ಟು ದುಡ್ಡು ಕರ್ನಾಟಕಕ್ಕೆ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ನಿಮ್ಮೆದುರುಗಡೆ ಇಡ್ತೇವೆ. 2004ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ, ಫ್ರಮ್ 2004 ಟು 2014 ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಬಂದಿದ್ದು 81,795 ಕೋಟಿ. 2014ರಿಂದ 2024ರವರೆಗೆ ಇಲ್ಲಿಯವರೆಗೆ ಬಂದಿರುವಂಥದ್ದು 2,85,000 ಕೋಟಿ ರೂಪಾಯಿ. ಅಂದ್ರೆ ಪರ್ಸೆಂಟೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ 250% ಹೆಚ್ಚು ದುಡ್ಡು ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇನ್ನು ಗ್ರಾಂಟ್ ಇನ್ ಏಡ್ ನ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ರಾಂಟ್ ಇನ್ ಏಡ್ ನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. 2004ರಿಂದ 2014ನೇ ಇಸ್ವಿಯವರೆಗೆ UPA 10 ವರ್ಷದಲ್ಲಿ ಕರ್ನಾಟಕಕ್ಕೆ 60,779 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದ್ದು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ 2,08,832 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದೆ. ಗ್ರಾಂಟ್ ಇನ್ ಏಡ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ 243% ಇನ್ಕ್ರೀಸ್ ಕಳೆದ 10 ವರ್ಷದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ವಾಸ್ತವಿಕತೆ ಹೀಗಿದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸುಳ್ಳನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಷ್ಟು ದುಡ್ಡು ಕರ್ನಾಟಕಕ್ಕೆ ಕಳೆದ 10 ವರ್ಷದಲ್ಲಿ ಬಂದಿದೆ ಅಂತಂದ್ರೆ, ಕಳೆದ 20 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆಯೋ ಅದರಲ್ಲಿ 75% ದುಡ್ಡು ಕೇವಲ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ನಾನು ಇದನ್ನು ರಿಪೀಟ್ ಮಾಡ್ತೀನಿ. 20 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಅದರ 75% ದುಡ್ಡು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ವಾಸ್ತವಿಕತೆ, ಅಂಕಿಅಂಶಗಳು ಈ ರೀತಿ ಇದ್ದಾಗ ರಾಜ್ಯದ ಜನರನ್ನ, ದೇಶದ ಜನರನ್ನ ಸುಳ್ಳು ಹೇಳಿ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾಡಬಾರದು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಎರಡನೆಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಇರುವಂಥದ್ದು ಅಂದ್ರೆ, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರದವರು ತಾರತಮ್ಯ ಮಾಡಿ ನಮಗೆ ಫಂಡ್ ಅಲೋಕೇಶನ್ ಕಡಿಮೆ ಮಾಡಿದ್ದಾರೆ ಅಂತ. ಮುಖ್ಯಮಂತ್ರಿಗಳು 13 ಬಜೆಟ್ಗಳನ್ನು ಮಂಡಿಸಿರುವಂಥವ್ರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಫಂಡ್ ಡೆವಲ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನುವಂಥ ಮಾಹಿತಿ ಅವರೆಲ್ಲರಿಗೂ ಇದೆ. ಯಾವುದೇ ಸರ್ಕಾರ, ಕೇಂದ್ರದ್ದಾಗಿರ್ಲಿ ರಾಜ್ಯದಾಗಿರ್ಲಿ, ಇವತ್ತು ಈ ಸರ್ಕಾರ ಇಲ್ಲಿಗೆ ಬಂತು, ಈ ಪಾರ್ಟಿಯವರು ಇಲ್ಲಿಗೆ ಅಧಿಕಾರಕ್ಕೆ ಬಂದ್ರು ಅನ್ನೋ ಒಂದು ವಿಮ್ಸಿಕಲ್ ಆಧಾರದ ಮೇಲೆ ಮನಸ್ಸೋ ಇಚ್ಛೆ ಫಂಡ್ ಡೆವಲ್ಯೂಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದೇ ಆದಂತಹ ರೂಲ್ಸ್ಗಳಿರ್ತವೆ, ಅದಕ್ಕೆ ಆದಂತಹ ಆಡಿಟಿಂಗ್ ಸಿಸ್ಟಮ್ಗಳಿರ್ತವೆ, ಅದ್ರ ಪ್ರಕಾರನೇ ಫಂಡ್ ಡೆವಲ್ಯೂಷನ್ ಆಗಬೇಕಾಗಿರುವಂಥದ್ದು. ಉದಾಹರಣೆಗೆ, ಸ್ಟೇಟ್ ಕಲೆಕ್ಟ್ ಮಾಡುವಂತ GSTಯ 100% ಕಾಂಪೋನೆಂಟ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಇಂಟಿಗ್ರೇಟೆಡ್ GSTಯಲ್ಲಿ ಅಪ್ರಾಕ್ಸಿಮೇಟ್ಲಿ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು ಸೆಂಟ್ರಲ್ GSTಯಲ್ಲಿ ಡೆವಲ್ಯೂಷನ್ ಹೇಗಾಗಬೇಕು ಅನ್ನುವಂಥದ್ದನ್ನ ಫೈನಾನ್ಸ್ ಕಮಿಷನ್, ಒಂದು ಸಾಂವಿಧಾನಿಕ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ,
ಅವರು ತಯಾರು ಮಾಡುವಂತ ರೂಲ್ಸ್ ನ ಆಧಾರದ ಮೇಲೆನೆ ಡೆವಲ್ಯೂಷನ್ ಆಗುತ್ತೆ. ಈ ರೂಲ್ಸ್ ಅನ್ನು ಹೊರತುಪಡಿಸಿ ಯಾವ ಕೇಂದ್ರ ಸರ್ಕಾರವೂ ಕೂಡ ಹಿಂದೆನೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ ಮನಸೋ ಇಚ್ಛೆ ಈ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಮ್ಗೆ ಇಷ್ಟ ಇದೆ ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ, ಈ ರಾಜ್ಯಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋ ರಾಜಕೀಯ ಕಾರಣಕ್ಕೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈ ವಾಸ್ತವದ ಅರಿವು ಮುಖ್ಯಮಂತ್ರಿಗಳಿಗಿದ್ರೂ ಕೂಡ ಮತ್ತೆ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ, ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನ ನಡೀತಾ ಇದೆ. ಫೈನಾನ್ಸ್ ಕಮಿಷನ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು 3 ಆರೋಪವನ್ನು ಮಾಡಿದ್ದಾರೆ. ಮೊದಲನೇದು, ಕರ್ನಾಟಕಕ್ಕೋಸ್ಕರನೇ 1% ಕಡಿಮೆ ಮಾಡಿದ್ದಾರೆ. ಕರ್ನಾಟಕದ ಕ್ಲೇಮ್ ಅನ್ನ ಫೈನಾನ್ಸ್ ಕಮಿಷನ್ ಅವರು ಕಡಿಮೆ ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ಫೈನಾನ್ಸ್ ಕಮಿಷನ್ ನಲ್ಲಿ ರೆಡ್ಯೂಸ್ ಆಗಿರುವಂತಹ ಈ 1% ಏನಿದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ರಿಡಕ್ಷನ್ ಆಗಿರೋದಲ್ಲ, ಇದು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರಿಡಕ್ಷನ್ ಆಗಿದೆ. ಇದರ ಕಾರಣ ಏನು ಅಂತಂದ್ರೆ, ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ ನಂತರದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿಗಳಾಗಿ ಹೊರಹೊಮ್ಮಿದ್ರಿಂದ ನೇರವಾಗಿ ಕೇಂದ್ರ ಸರ್ಕಾರದ ಫಂಡ್ ಇಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಅಕಾಮಡೇಟ್ ಮಾಡಬೇಕಾದ್ರಿಂದ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ 1% ಕಡಿಮೆ ಆಗಿದೆ. ಆದ್ರೆ ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿಗಳ ವಾದ ಫೈನಾನ್ಸ್ ಕಮಿಷನ್ ನ ಡಾಕ್ಯುಮೆಂಟ್ಸ್ ನ ಆಧಾರದ ಮೇಲೆನೆ ಸುಳ್ಳು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಎರಡನೇದು, ಫೈನಾನ್ಸ್ ಕಮಿಷನ್ ಕೇಂದ್ರ ಸರ್ಕಾರದ ಅಣತಿಯಂತೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ವಾದ. ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಕೆಳಗಡೆ, ಸಂವಿಧಾನದ ಆರ್ಟಿಕಲ್ 280 ಕೆಳಗಡೆ ನಿರ್ಮಿತಿಯಾಗಿರುವಂತಹ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ. ಅದರಲ್ಲಿ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ ಹೊರತು ದೇ ಆರ್ ಎನ್ ಇಂಡಿಪೆಂಡೆಂಟ್ ಬಾಡಿ. ಈ ಫೈನಾನ್ಸ್ ಕಮಿಷನ್ ಕೂಡ 15th ಫೈನಾನ್ಸ್ ಕಮಿಷನ್ ಈ ರೆಕಮೆಂಡೇಶನ್ಗಳನ್ನ ಮಾಡುವಂತ ಸಂದರ್ಭಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕದಲ್ಲಿ ಪಂಚಾಯಿತಿಯ ರೆಪ್ರೆಸೆಂಟೇಷನ್ ನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಎಲ್ಲರನ್ನ ಅವರು ಸಂಪರ್ಕ ಮಾಡಿ ಮಾತನಾಡಿಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನಂತರದಲ್ಲೇನೆ ಅವರು ಕರ್ನಾಟಕಕ್ಕೆ ಡೆವಲ್ಯೂಷನ್ ಆಧಾರವನ್ನು ಫಿಕ್ಸ್ ಮಾಡಿತ್ತು. ಯಾವತ್ ಬಂದಿದ್ರು ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ? 23 ರಿಂದ 26 ಜೂನ್ 2019. ಈ ಡೇಟ್ ಅನ್ನ ನಾನು ಮತ್ತೆ ಓದ್ತಾ ಇದ್ದೀನಿ. 15th ಫೈನಾನ್ಸ್ ಕಮಿಷನ್ ನ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ದೃಷ್ಟಿಯಿಂದ ಕರ್ನಾಟಕಕ್ಕೆ ಜೂನ್ 2019 23ನೇ ತಾರೀಕಿಂದ 26ನೇ ತಾರೀಕುವರೆಗೆ 3 ದಿನಗಳ ಕಾಲ ಫೈನಾನ್ಸ್ ಕಮಿಷನ್ ನ ಎಲ್ಲ ಉನ್ನತ ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದಿದ್ರು. ಆಗ ಯಾರು ಅಧಿಕಾರದಲ್ಲಿದ್ದು? ಇದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಅವತ್ತು ಅಧಿಕಾರದಲ್ಲಿದ್ದು. ಅವತ್ತು ಸರ್ಕಾರದ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ ಇವತ್ತಿನ ಗೃಹ ಸಚಿವರಾಗಿರುವಂತಹ, ಅವತ್ತಿನ ಡಿಸಿಎಂ ಆಗಿದ್ರಂತ ಜಿ ಪರಮೇಶ್ವರ್ ಅವರು ಆ ಮೀಟಿಂಗ್ ನಲ್ಲಿದ್ರು. ಇವತ್ತಿನ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರುವಂತಹ ಎಂ ಬಿ ಪಾಟೀಲ್ ಅವರು ಅವತ್ತಿನ ಗೃಹ ಸಚಿವರಾಗಿದ್ರು, ಅವರು ಕೂಡ ಆ ಮೀಟಿಂಗ್ ನಲ್ಲಿದ್ರು. ಕೆ ಜೆ ಜಾರ್ಜ್ ಅವರು ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಅವತ್ತು ಅವರಿದ್ರು. ಕೃಷ್ಣ ಬೈರೇಗೌಡರು ಅವತ್ತು ಮೀಟಿಂಗ್ ನಲ್ಲಿದ್ರು. ಇವರೆಲ್ಲರೂ ಕೂಡ, ಸತೀಶ್ ಜಾರಕಿಹೊಳಿ ಅವರು ಅವತ್ತಿ ಮೀಟಿಂಗ್ ನಲ್ಲಿದ್ರು. ಸೊ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಪ್ರಮುಖ ಸಚಿವರು 2019ರಲ್ಲಿ 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯದ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಅವತ್ತು ಬಂದಾಗ ಇವರೆಲ್ಲರೂ ಕೂಡ ಅವತ್ತು ಮೀಟಿಂಗ್ ನಲ್ಲಿದ್ರು. ಅವತ್ತು ಕರ್ನಾಟಕದ ಪರವಾಗಿ ಸರಿಯಾಗಿ ವಾದ ಮಂಡಿಸ್ಲಿಕ್ಕಾಗ್ದಲೆ, ಕರ್ನಾಟಕದ ಹಕ್ಕನ್ನು ಅವತ್ತು ಕರೆಕ್ಟ್ ಆಗಿ ಪ್ರತಿಪಾದಿಸ್ಲಿಕ್ಕಾಗ್ದಲೆ, ಇವತ್ತು ಕೇಂದ್ರ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ. ಕುಣಿಲಿಕ್ಕಾಗ್ದಲೇ ಇರೋರಿಗೆ ನೆಲ ಡೊಂಕು ಒಂದಂತೆ ಅವತ್ತು ಇವ್ರು ಮಾಡ್ಲಿಕ್ಕಾಗ್ದಲೆ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ. ಇನ್ನು 3ನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂತದ್ದು, ಸರ್ಕಾರದ ದುಡ್ಡಿನಲ್ಲಿ ತೆಗೆದಿರುವಂತಹ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಾಡಿರುವಂತಹ ಆರೋಪ. ಫೈನಾನ್ಸ್ ಕಮಿಷನ್ ರಾಜ್ಯ ಸರ್ಕಾರಕ್ಕೆ 5,400 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡಿ ಎನ್ನುವಂತ ಶಿಫಾರಸ್ ಮಾಡಿದ್ರು. ಆದ್ರೆ ಫೈನಾನ್ಸ್ ಕಮಿಷನ್ ನ ಈ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂಥ ಆರೋಪ.
ಫೈನಾನ್ಸ್ ಕಮಿಷನ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ, ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ, ಪ್ರತಿ ಸಜೆಷನ್ ಕೂಡ, ರೆಕಮೆಂಡೇಶನ್ ಕೂಡ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂಥ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನ ರಾಜ್ಯದ ಜನರ ಎದುರುಗಡೆ, ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ. 500 ಪೇಜ್ಗಳ ಫೈನಾನ್ಸ್ ಕಮಿಷನ್ ನ 15 ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ಇದೆ. ನಾವು ಫೈನಾನ್ಸ್ ಕಮಿಷನ್ ನ 500 ಪುಟಗಳ ಫೈನಲ್ ರಿಪೋರ್ಟ್ ನ ಒಂದೊಂದು ಲೈನ್ ಕೂಡ ಹುಡುಕ್ ನೋಡಿದ್ದೀವಿ. ಕರ್ನಾಟಕ ಅಲ್ಲ, ಯಾವುದೇ ರಾಜ್ಯಕ್ಕೂ ಕೂಡ ಸ್ಪೆಷಲ್ ಗ್ರಾಂಟ್ಸ್ ನ ಉಲ್ಲೇಖ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಕರ್ನಾಟಕಕ್ಕೆ 5,436 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅನ್ನುವಂತಹ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಏನಿದೆ, ಇಟ್ ಇಸ್ ಅ ವೈಟ್ ಲೈ, ಹಸಿ ಸುಳ್ಳು. ಸಂವಿಧಾನದ ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಕೊಡುವಂತಹ ರೆಕಮೆಂಡೇಶನ್ಸ್ಗಳು ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಪಾಲಿಸಬೇಕು. ಪಾಲಿಸಿರೋದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ರಿಪೋರ್ಟ್ ನ ಕೊಡಬೇಕು ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ಸ್ ಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು. ಜಾರಿಗೆ ತಂದಾದ ನಂತರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೀರಾ ಅನ್ನುವಂಥ ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆರ್ಟಿಕಲ್ 281 ನಲ್ಲಿದೆ. ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಸವಾಲ್ ಹಾಕ್ತೇನೆ. ಅಕಸ್ಮಾತ್ ಏನಾದ್ರೂ ನೀವು ಹೇಳೋ ಪ್ರಕಾರ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಕೊಡಬೇಕು ಅನ್ನುವಂಥ ಶಿಫಾರಸ್ ಇದ್ದ ಪಕ್ಷದಲ್ಲಿ, ಕೇಂದ್ರ ಸರ್ಕಾರ ಅದನ್ನ ಮಾಡಿದಿದ್ದ ಪಕ್ಷದಲ್ಲಿ, ನೀವು ಆರ್ಟಿಕಲ್ 281 ವಯೋಲೇಷನ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ, ಜಂತರ್ ಮಂತರಿಗೆ ಬರ್ತಾ ಇದ್ದೀರಿ. ಯಾಕೆಂದ್ರೆ ನಿಮಗೆ ನ್ಯಾಯ ಬೇಕಾಗಿಲ್ಲ, ನಿಮಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಿಮಗೆ ರಾಜಕೀಯ ಬೇಕಾಗಿದೆ. ಇನ್ನು 4ನೇ ಅಂಶ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹ ಆರೋಪ, ಕರ್ನಾಟಕಕ್ಕೆ ಜಿಎಸ್ಟಿ ಬಂದಾದ ನಂತರದಲ್ಲಿ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ ಕರ್ನಾಟಕಕ್ಕೆ. ಜಿಎಸ್ಟಿ ಬರೋದಕ್ಕಿಂತ ಮುಂಚೆ ನಮಗೆ ಜಾಸ್ತಿ ದುಡ್ಡು ಕರ್ನಾಟಕಕ್ಕೆ ಬರ್ತಾ ಇತ್ತು. ಜಿಎಸ್ಟಿ ಬಂದಾದ ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅವ್ರು ಮಾಡ್ತಾ ಇರುವಂತಹ ಮತ್ತೊಂದು ಆರೋಪ, ಏಕಾಏಕಿಯಾಗಿ ಜಿಎಸ್ಟಿಯನ್ನ ಕಾಂಪನ್ಸೇಷನ್ ಅನ್ನ ಕೇಂದ್ರ ಸರ್ಕಾರ 5 ವರ್ಷ ಕೊಟ್ಟಿದ್ದು 5 ವರ್ಷ ಆಗಿದ ತಕ್ಷಣ ಏಕಾಏಕಿ ನಿಲ್ಲಿಸ್ಬಿಟ್ರು. ಇದು ಮುಖ್ಯಮಂತ್ರಿಗಳ 2ನೇ ಆರೋಪ. ಅಂಕಿಅಂಶಗಳ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯಾಕೆ ಈ ರೀತಿ ಸುಳ್ಳು ಹೇಳ್ತೀರಿ? ಕರ್ನಾಟಕಕ್ಕೆ 2017-18 ಜಿಎಸ್ಟಿ ಶುರುವಾದ ನಂತರದಲ್ಲಿ 31,900 ಕೋಟಿ 17-18 ನಲ್ಲಿ ಬಂದಿದ್ದು, 18-19 ನಲ್ಲಿ 55,356 ಕೋಟಿ ಬಂದಿದ್ದು, 19-20 ಯಲ್ಲಿ 61,900 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 2021 ನಲ್ಲಿ 73,000 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 21-22 ಅಲ್ಲಿ 82,000 ಕ್ರೋರ್ಸ್ ಬಂದಿದ್ದು. ನಾನು ನಿಮಗೆ ಇದನ್ನ ಡೀಟೇಲ್ ಕೊಡ್ತೀನಿ. 2017ನೇ ಇಸ್ವಿಯಿಂದ 2023ನೇ ಇಸ್ವಿ ಇವತ್ತಿನವರೆಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಜಿಎಸ್ಟಿಯಲ್ಲಿ ಬರ್ತಾ ಇರುವಂತಹ ಕಾಂಪನ್ಸೇಷನ್, ಜಿಎಸ್ಟಿಯಿಂದ ಬರ್ತಾ ಇರುವಂತಹ ರೆವೆನ್ಯೂ ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ಅಂಕಿಅಂಶಗಳು ಕರ್ನಾಟಕ ಸರ್ಕಾರದ ಬಜೆಟ್ ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ. 31,900 ಕೋಟಿ 2017-18 ಇದ್ದಿದ್ದು 21-22 ಬರೋಷ್ಟೊತ್ತಿಗೆ 82,000 ಕೋಟಿ ತನಕ ಬಂದಿತ್ತು. ಪ್ರತಿ ವರ್ಷ ಜಿಎಸ್ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಜಿಎಸ್ಟಿ ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುವಂತಹ ಅಂಕಿಅಂಶ ಇಲ್ಲಿ ಇರಬೇಕಾದ್ರೆ ಜಿಎಸ್ಟಿ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಹಸಿ ಸುಳ್ಳನ್ನ ಮತ್ತೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಹೇಳ್ತಾ ಇರುವಂತದ್ದು ಎಷ್ಟು ನ್ಯಾಯ? ಎರಡನೇದು, ಏಕಾಏಕಿ 5 ವರ್ಷದಲ್ಲಿ ನಿಲ್ಲಿಸ್ಬಿಟ್ರು.
ಕರ್ನಾಟಕಕ್ಕೆ ಮಾತ್ರ 5 ವರ್ಷಕ್ಕೆ ನಿಲ್ಸಿದ್ದ ಅಥವಾ ದೇಶದ ಎಲ್ಲ ರಾಜ್ಯಕ್ಕೂ 5 ವರ್ಷದ ಮೇಲೆ ನಿಲ್ಸಿದ್ದ? ಯಾಕೆ 5 ವರ್ಷಕ್ಕೆ ನಿಲ್ಸಿದ್ದು? GST ಕಾನೂನನ್ನ 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ್ಲೇನೆ GST ಆಕ್ಟ್ ನಲ್ಲೇನೆ ಎಲ್ಲಾ ರಾಜ್ಯಗಳಿಗೂ ಕೂಡ 5 ವರ್ಷಗಳವರೆಗೆ ನಾವು ರೆವೆನ್ಯೂ ಕಾಂಪನ್ಸೇಷನ್ ಕೊಡ್ತೀವಿ ಅಂತಿತ್ತು. 5 ವರ್ಷದ ತನಕ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಕಾಂಪನ್ಸೇಷನ್ ಬಂದಿದೆ. ಉತ್ತರ ಪ್ರದೇಶಕ್ಕೂ ಇವತ್ತು ನಿಂತಿದೆ, ಮಹಾರಾಷ್ಟ್ರಕ್ಕೂ ನಿಂತಿದೆ, ತಮಿಳುನಾಡು ಕರ್ನಾಟಕಕ್ಕೂ ನಿಂತಿದೆ. 5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅದು ನಿಂತಿದೆ. ಕರ್ನಾಟಕಕ್ಕೆ ಮಾತ್ರ GST ನಿಲ್ಸಿದ್ದಾರೆ, ಕಾಂಪನ್ಸೇಷನ್ ನಿಲ್ಸಿದ್ದಾರೆ ಅಂತ ಹೇಳುವಂಥದ್ದು ಮತ್ತೊಂದು ಹಸಿಸು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತ ಇನ್ನೊಂದು ಮಹತ್ತರವಾದಂತ ಆರೋಪ ಅಂತಂದ್ರೆ, ಕರ್ನಾಟಕ ಮಹಾರಾಷ್ಟ್ರದ ನಂತರ, ದೆಹಲಿ ನಂತರ ಅತಿ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಆದ್ರೆ ನಮಗೆ ಬರ್ತಾ ಇರುವಂತಹ ವಾಪಸ್ಸು ತೆರಿಗೆ ಏನಿದೆ ಅದು ಬಹಳ ಕಡಿಮೆ ಇದೆ ಅಂತ. ಈ ಆರ್ಗ್ಯುಮೆಂಟು 13 ಬಾರಿ ಬಜೆಟ್ ಮಂಡಿಸಿರುವಂತಹ ಮುತ್ಸದ್ದಿ ರಾಜಕಾರಣಿಯಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತ ಆರ್ಗ್ಯುಮೆಂಟ್ ಅಲ್ಲ. ನನ್ನ ಹಕ್ಕು ನನ್ನ ತೆರಿಗೆ ಅನ್ನುವಂಥ ಈ ಆರ್ಗ್ಯುಮೆಂಟ್ ಏನಿದೆ, ಇದು ದೇಶದ ಸಮಗ್ರತೆಯನ್ನ, ದೇಶದ ಸಂವಿಧಾನದ ಆಶಯವನ್ನ ಅರ್ಥ ಮಾಡ್ಕೊಳ್ದಲೇ ಮಾಡ್ತಾ ಇರುವಂತಹ ಆರ್ಗ್ಯುಮೆಂಟ್ ಇದು. ಒಂದು ಸಮಾಜದಲ್ಲಿ, ಒಂದು ಮನೆಯಲ್ಲಿ ಬೇರೆ ಬೇರೆ ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ಕಾರಣಗಳಿಂದಾಗಿ ಕೆಲವರು ಮುಂದಿರ್ತಾರೆ, ಕೆಲವು ರಾಜ್ಯಗಳು ಹಿಂದಾಗಿರ್ತವೆ. ಎಲ್ಲರನ್ನ ಒಟ್ಟಿಗೆ ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ, ಎಲ್ಲ ರಾಜ್ಯಗಳನ್ನು ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಎಲ್ಲಾ ಜಿಲ್ಲೆಗಳನ್ನು ಕೂಡ ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೊದಲನೇ ದಿವಸದಿಂದನೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದ್ರು. ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅಂದಾಗ ಅರ್ಥ ಯಾರು ಹಿಂದುಳಿದಿದಾರೋ ಅವ್ರನ್ನೂ ಕೂಡ ನಾವು ಮುಂದೆ ತೆಗೆದುಕೊಂಡು ಬರಬೇಕಾಗಿರುವಂತ ಪ್ರಯತ್ನ ಅಂತ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂತ ಪ್ರತಿ ದಿವಸ ಭಾಷಣ ಮಾಡುವಂತ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಾಮಾಜಿಕ ನ್ಯಾಯ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಕರ್ನಾಟಕಕ್ಕೆ ನಾವು ಕಟ್ಟಿರೋ ಅಷ್ಟೆಲ್ಲಾ ತೆರಿಗೆ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥ ಆರ್ಗ್ಯುಮೆಂಟ್ 2 ಕಾರಣಕ್ಕೆ ತಪ್ಪು. ಮೊದಲನೇದು, ಕರ್ನಾಟಕದಲ್ಲಿರುವಂತಹ ಯಾವ್ಯಾವ ಕಂಪನಿಗಳಿದಾವೆ, ಸಾಫ್ಟ್ವೇರ್ ಕಂಪನಿ ಇರ್ಬೋದು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಏನ್ ಬರೀ ಕರ್ನಾಟಕದ ಒಳಗಡೆನೆ ಮಾತ್ರ ವಹಿವಾಟು ನಡೆಯುತ್ತಾ? ದೇಶದಾದ್ಯಂತ ವ್ಯಾಪಾರ ಮಾಡಲ್ವಾ? ಕರ್ನಾಟಕದಿಂದ ಪ್ರೊಡ್ಯೂಸ್ ಮಾಡುವಂತ ಸಾಫ್ಟ್ವೇರ್ ಅನ್ನ ದೆಹಲಿಯ, ಮಹಾರಾಷ್ಟ್ರದ, ಮುಂಬೈನ, ಅಸ್ಸಾಂನ ಕಂಪನಿಗಳು ಉಪಯೋಗಿಸ್ತಾ ಇಲ್ವಾ? ಬೆಂಗಳೂರಿನಲ್ಲೋ, ಹುಬ್ಳಿಯಲ್ಲೋ, ಮೈಸೂರಿನಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ವಸ್ತುನ ಕರ್ನಾಟಕದ, ದೇಶದ ಬೇರೆ ಬೇರೆ ಭಾಗದಲ್ಲಿ ಇದ್ರ ವ್ಯಾಪಾರ ಆಗ್ತಾ ಇಲ್ವಾ? ಪ್ರತಿ ಬಾರಿನೂ ಒಕ್ಕೂಟದ ವ್ಯವಸ್ಥೆಯ ಚಾಂಪಿಯನ್ಸ್ಗಳಂತೆ ಮಾತನಾಡುವಂಥವ್ರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮಲ್ಲೇ ಉಳಿಬೇಕು ಅನ್ನುವಂತ ಆರ್ಗ್ಯುಮೆಂಟ್ ನ ಮಾಡಿದ್ರೆ ಇದು ನೀವೇ ಹೇಳುವಂತ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇಲ್ವಾ? ಇದೇ ಆರ್ಗ್ಯುಮೆಂಟ್ ಅನ್ನು ಮುಂದುವರಿಸಿದ್ರೆ, ನಾನು ಬೆಂಗಳೂರಿನ ಸಂಸದ, ಇವತ್ತು ಕೋಲಾರ್ನ ಸಂಸದರಿದ್ದಾರೆ, ಗುಲ್ಬರ್ಗಾದ ಸಂಸದರಿದ್ದಾರೆ, ಕರ್ನಾಟಕದ ಅತ್ಯಂತ ಹಿಂದುಳಿದ ಭಾಗದಲ್ಲಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಸಂಸದರಿದ್ದಾರೆ, ಮೈಸೂರಿನ ಸಂಸದರಿದ್ದಾರೆ. ನಾನು ಬೆಂಗಳೂರಿನ MP ಆಗಿ ಬೆಂಗಳೂರಿನ 60% ಬೆಂಗಳೂರಿಗೆ, ಕರ್ನಾಟಕದ GDPಗೆ ಕಾಂಟ್ರಿಬ್ಯೂಷನ್ ಬೆಂಗಳೂರು ಕೊಡುತ್ತೆ. ಬೆಂಗಳೂರಿನ ತೆರಿಗೆ ಬರೀ ಬೆಂಗಳೂರಿಗೆ ಉಪಯೋಗಿಸಬೇಕು ಅನ್ನುವಂತ ಆರ್ಗ್ಯುಮೆಂಟ್ ಮಾಡಿದ್ರೆ ಕರ್ನಾಟಕದ ಹಿತಾಸಕ್ತಿ ಎಲ್ಗೆ ಹೋಗ್ಬೇಕು? ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಯಾವ ರಾಜ್ಯಗಳು ಹಿಂದುಳಿದಿದಾವೋ, ಅದರಲ್ಲೂ ವಿಶೇಷವಾಗಿ ಯಾವ ಜಿಲ್ಲೆಗಳು ಹಿಂದುಳಿದಿದಾವೋ ಅಂಥ ಜಿಲ್ಲೆಗಳಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಇನ್ನೂ ವಿಶೇಷವಾದಂತಹ ಹಣಕಾಸಿನ ಸಹಾಯ ಕೊಟ್ಟು ಮುಂದೆ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಆರ್ಗ್ಯುಮೆಂಟ್ ಅನ್ನು ಇದೇ ರೀತಿ ನೀವು ತುಂಡೊರ್ಸ ಅಂತ ಆರ್ಗ್ಯುಮೆಂಟ್ ನೀವು ಮುಂದುವರಿಸಿದ್ರೆ ದೇಶದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು, ರಾಜ್ಯದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು. ಬೆಂಗಳೂರಿನಲ್ಲೇ ಇದನ್ನು ನೀವು ಮುಂದುವರಿಸ್ತಾ ಹೋದ್ರೆ ಮಹದೇವಪುರ ಕಟ್ಟುವಷ್ಟು ಟ್ಯಾಕ್ಸ್ ಬೆಂಗಳೂರಿನ ಬೇರೆ ಭಾಗಗಳು ಕಟ್ಟಲ್ಲ. ಈ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಇದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎನ್ನುವಂತ ಆರ್ಗ್ಯುಮೆಂಟ್ ಅನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಾರೆ. ಏನ್ ಬಂದಿದೆ ಕರ್ನಾಟಕಕ್ಕೆ? ಕೇವಲ ರೈಲ್ವೇಸ್ನಲ್ಲಿ ನಾನು 2-3 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಇಡ್ತೇನೆ. ಯಾವ ಮಟ್ಟದ ಒಂದು ಅಭಿವೃದ್ಧಿ ಕರ್ನಾಟಕಕ್ಕೆ ಕೇವಲ ರೈಲ್ವೇಸ್ನಲ್ಲಿ, ಹೈವೇಸ್ನಲ್ಲಿ ಆಗಿದೆ ಕಳೆದ 10 ವರ್ಷದಲ್ಲಿ ಅಂತ.
ದುಡ್ಡು ಬರೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಪದೇ ಪದೇ ಹೇಳ್ತಾರಲ್ಲ, ಈ ಅಂಕಿಅಂಶಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಉತ್ತರ ಕೊಡಬೇಕು. ಕೇಂದ್ರ ಸರ್ಕಾರದಲ್ಲಿ ಯುಪಿಎ ಅಧಿಕಾರದಲ್ಲಿದ್ದಾಗ 2009ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ ಪ್ರತಿ ವರ್ಷ ಆವರೇಜ್ ಕರ್ನಾಟಕಕ್ಕೆ ರೈಲ್ವೇಸ್ ನಲ್ಲಿ ಬರ್ತಾ ಇದ್ದಿದ್ದು 835 ಕೋಟಿ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, 2009ರಿಂದ 2014ರವರೆಗೆ ಯುಪಿಎ ಕೇಂದ್ರದಲ್ಲಿ ಅಧಿಕಾರಕ್ಕಿದ್ದಾಗ ರೈಲ್ವೆ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು ಆವರೇಜ್ ಸರಾಸರಿ 835 ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಕೇವಲ ರೈಲ್ವೇಸ್ ಅಲ್ಲಿ ವರ್ಷಕ್ಕೆ ಆವರೇಜು 3838 ಕೋಟಿ ಬಂದಿದೆ. 4.5 ಟೈಮ್ಸ್ ಮೋರ್ ಮನಿ ರೈಲ್ವೇಸ್ ನಲ್ಲಿ ಬಂದಿರುವಂಥದ್ದು. 10 ವರ್ಷದ ಯುಪಿಎ ಸರ್ಕಾರದ ಅವಧಿಯಲ್ಲಿ 113 ಕಿಲೋಮೀಟರ್ ರೈಲ್ವೆ ಲೈನ್ ಅನ್ನು ಕ್ರಿಯೇಟ್ ಮಾಡಿದ್ರು ಹೊಸದಾಗಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದಲ್ಲಿ 169 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಾವು ಕ್ರಿಯೇಟ್ ಮಾಡಿದೀವಿ. 1.2x ಮೋರ್. ಯುಪಿಎ ಸರ್ಕಾರ 10 ವರ್ಷ ಅಧಿಕಾರದಲ್ಲಿದ್ದಾಗ 2004ರಿಂದ 2014ನೇ ಇಸ್ವಿಯವರೆಗೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ವರ್ಷಕ್ಕೆ 12 ರೈಲ್ವೆ ಕಿಲೋಮೀಟರ್ ಆಗ್ತಾ ಇತ್ತು. ಟೋಟಲ್ ಅವರು ಮಾಡಿರುವಂತದ್ದು ಕರ್ನಾಟಕದ ಜನ ಇದನ್ನ ಗಮನಿಸಬೇಕು. ಯುಪಿಎ ಸರ್ಕಾರ 10 ವರ್ಷದಲ್ಲಿ ವರ್ಷಕ್ಕೆ 12 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಮಾಡೋರು. ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ವರ್ಷಕ್ಕೆ 301 ರೈಲ್ವೆ ಕಿಲೋಮೀಟರ್, 301 ರೈಲ್ವೆ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಇದು ರೈಲ್ವೇಸ್ ನಲ್ಲಿ ಆಗಿರುವಂತದ್ದು. ಇನ್ ಜಲ್ ಜೀವನ್ ಮಿಷನ್ ನಲ್ಲಿ ನಾನು ಒಂದೇ ಒಂದು ಅಂಶ ಎಲ್ರಿಗೂ ಗಮನಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಏನು ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ನಮಗೆ, ಈ ಆರ್ಗ್ಯುಮೆಂಟ್ ನ ಪದೇ ಪದೇ ಮಾಡ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರುವಂತಹ ವರುಣಾ ಮತ್ತು ಚಾಮುಂಡೇಶ್ವರಿ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಪ್ರಧಾನ ಮಂತ್ರಿಗಳು ಜಲ್ ಜೀವನ್ ಮಿಷನ್ ಅನ್ನೋ ಅಭಿಯಾನ ಶುರು ಮಾಡಿ ಮನೆಗಳಿಗೆ ನಲ್ಲಿಯಲ್ಲಿ ನೀರು ತೆಗೆದುಕೊಂಡು ಹೋಗೋ ಯೋಜನೆಯನ್ನು ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಆಗಸ್ಟ್ 15, 2019ನೇ ಇಸ್ವಿಗಿಂತ ಮುಂಚೆ ಮೈಸೂರು ಜಿಲ್ಲೆಯಲ್ಲಿ ವರುಣಾ ಮತ್ತೆ ಚಾಮುಂಡೇಶ್ವರಿಯಲ್ಲಿ 24% ಮನೆಗಳ ಹತ್ರ ವಾಟರ್ ಕನೆಕ್ಷನ್ ಇದ್ದಿತ್ತು, ಟ್ಯಾಪ್ಡ್ ವಾಟರ್ ಕನೆಕ್ಷನ್ ಇದ್ದಿತ್ತು. ಇವತ್ತು 68%ಗೆ ಅದು ಏರಿಕೆ ಆಗಿದೆ. ಅದನ್ನು ತೆಗೆದುಕೊಂಡು ಬಂದಿರುವಂತಹ ನರೇಂದ್ರ ಮೋದಿ ಅವರು. ರಾಮನಗರ ಕನಕಪುರದಲ್ಲಿ 30% ಮಾತ್ರ 2019ನೇ ಇಸ್ವಿಗಿಂತ ಮುಂಚೆ ಮನೆಗಳಿಗೆ ನಲ್ಲಿಯಲ್ಲಿ ನೀರು ಬರ್ತಾ ಇದ್ದಿತ್ತು. ಆದ್ರೆ ಇವತ್ತದು 90%ಗೆ ಇನ್ಕ್ರೀಸ್ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡು ಬಂದಿರುವಂತದ್ದು ವಾಸ್ತವಿಕತೆ ಇದಿದೆ. ಕಡೆಯದಾಗಿ ನಾನು ಒಂದೇ ವಿಷಯ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ನ ಸಂಸದರು, ಕಾಂಗ್ರೆಸ್ನ ಸರ್ಕಾರ ನಮಗೆ ಪ್ರತ್ಯೇಕ ದೇಶದ ಮಾತನಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ ಮಣ್ಣಿನಲ್ಲಿ ಕರ್ನಾಟಕದ ಜನ ಇದನ್ನೆಂದೂ ಕೂಡ ಸಹಿಸಲುವಂತ ಮಾತನಲ್ಲ ಇದು. ಕೇಂದ್ರ ಸರ್ಕಾರಕ್ಕೆ ಯಾಕೆ ತೆರಿಗೆ ಕಟ್ಟಬೇಕು, ನಮ್ಗೆ ಯಾಕೆ ಬರ್ತಾ ಇಲ್ಲ ಆ ದುಡ್ಡು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ನನ್ನ ಆಗ್ರಹ ಇಷ್ಟೇನೆ. ಕೋವಿಡ್ ಬಂದಾಗ ಕರ್ನಾಟಕದ ಜನ ಪ್ರಪಂಚದ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿದ್ರು. 2,000ಕ್ಕೂ ಹೆಚ್ಚು ಕನ್ನಡಿಗರನ್ನ ಒಂದೇ ಭಾರತ್ನ ಮಿಷನ್ ನಲ್ಲಿ ಪ್ರಪಂಚದ ಮೂಲೆಯಿಂದ ನರೇಂದ್ರ ಮೋದಿ ಸರ್ಕಾರ ವಾಪಸ್ ಕರ್ಕೊಂಡು ಬಂತಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ, ಭಾರತದ ಜವಾಬ್ದಾರಿ ಅಂತ ಕರ್ಕೊಂಡು ಬಂದಿದ್ದು. ಕರ್ನಾಟಕದ ವಿದ್ಯಾರ್ಥಿಗಳು ಯುಕ್ರೇನ್ ನಲ್ಲಿ ಓದ್ಲಿಕ್ಕೆ ಹೋದಾಗ ಯುಕ್ರೇನ್ ರಷ್ಯಾದ ಯುದ್ಧದ ಮಧ್ಯದಲ್ಲಿ 600ಕ್ಕೂ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಒಬ್ಬೊಬ್ಬರನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡ್ತಲ್ಲ. ಕನ್ನಡಿಗರನ್ನ ರಕ್ಷಿಸಬೇಕು, ಭಾರತೀಯರನ್ನ ರಕ್ಷಿಸಬೇಕು ಅಂತ ಅವ್ರನ್ನೆಲ್ಲರನ್ನು ಕರ್ಕೊಂಡು ಬಂದಿತ್ತು. ಕರ್ನಾಟಕದ ಮಡಿಕೇರಿ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಮನೆಯಿಂದ ದೇಶಕ್ಕೋಸ್ಕರ ಸರ್ವಸ್ವ ತ್ಯಾಗ ಮಾಡೋದಕ್ಕೋಸ್ಕರ ಆರ್ಮಿ ಸೇರ್ಕೋತಾರಲ್ಲ ನಮ್ಮ ಯುವಕರು,
ಅವ್ರಿಗೆ ಸಂಬಳ ಕೊಡ್ತಾ ಇರುವಂತ ಕೇಂದ್ರ ಸರ್ಕಾರದ ಹಣದಿಂದ ಸಂಬಳ ಹೋಗ್ತಿದೆಯಲ್ಲ, ಅವ್ರಿಗೆ ನೀವೇನು ಉತ್ತರ ಕೊಡ್ತೀರಿ? ಪ್ರತ್ಯೇಕ ರಾಷ್ಟ್ರದ ಮಾತನಾಡುವಂಥವ್ರು. ಕಳೆದ 5 ವರ್ಷದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು FDI ಬಂದಿದೆ. ಈ FDI ಕರ್ನಾಟಕಕ್ಕೆ ಬಂದಿದ್ ಯಾಕೆ? ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದ, ಭಾರತದ ಇಮೇಜ್ನ, ಭಾರತದ ಒಂದು ಸಮಗ್ರ ಆಡಳಿತ ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನ್ಯತೆ ತೆಗೆದುಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದ. 2 ವಾರದ ಹಿಂದಷ್ಟೇನೆ ಬೋಯಿಂಗ್ನ ಫ್ಯಾಕ್ಟರಿ ದೇವನಹಳ್ಳಿಲಿ ಉದ್ಘಾಟನೆ ಆಯಿತು. HAL 48,000 ಕೋಟಿ ಆರ್ಡರ್ ಸಿಕ್ತು. ಇದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿಯಾಗಲ್ವಾ? ನರೇಂದ್ರ ಮೋದಿ ಸರ್ಕಾರ ದೇಶಕ್ಕೆ ಮಾಡಿರುವಂತಹ ಒಂದು ಕೊಡುಗೆಯಿಂದ ತಾನೇ ನಮಗೆ ಇಷ್ಟೆಲ್ಲ FDI ಬಂದಿರುವಂತದ್ದು. ಕರ್ನಾಟಕ ದೇಶದಲ್ಲಿ FDI ನಲ್ಲಿ ನಂಬರ್ 1 ಆಗಿರುವಂತದ್ದು. ಈ ರೀತಿ ಹಸಿ ಸುಳ್ಳನ್ನು ಹೇಳುವಂತದ್ದನ್ನ ತಾವು ನಿಲ್ಲಿಸಬೇಕು. ರಾಜ್ಯದ ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯವನ್ನು ನಿಲ್ಲಿಸಬೇಕು. ಬೊಮ್ಮಾಯಿಯವರ ಸರ್ಕಾರ ಕಡೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಂದಿದ್ದ ಈ ಹಣಗಳನ್ನ, ಈ ಒಂದು ಡೆವಲ್ಯೂಷನ್ ಆಧಾರದ ಮೇಲೆನೆ ಸುಶಾಸನ ನಡೆಸಿ, ಗುಡ್ ಗವರ್ನೆನ್ಸ್ ನ ನಡೆಸಿ 40,000 ಕೋಟಿ ರೂಪಾಯಿಯ ಸರ್ಪ್ಲಸ್ ಬಜೆಟ್ ಅನ್ನು ನಾವು ಕೊಟ್ಟು ಹೋಗಿದ್ವಿ. ನೀವಿವತ್ತು ರಾಜ್ಯಕ್ಕೆ ಭ್ರಷ್ಟಾಚಾರ, ದಿವಾಳಿತನದ ಅಂಚಿನಲ್ಲಿ ಕರ್ನಾಟಕವನ್ನು ತೆಗೆದುಕೊಂಡು ಬಂದಿದ್ದೀರಿ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ವಂದೇ ಭಾರತ್ ಟ್ರೈನ್ ಕೊಟ್ಟಿದ್ದಾರೆ, ಜಲ್ ಜೀವನ್ ಮಿಷನ್ ನಲ್ಲಿ ನೀರು ಕೊಟ್ಟಿದ್ದಾರೆ, ಮೆಟ್ರೋ ಕೊಟ್ಟಿದ್ದಾರೆ, ಏರ್ಪೋರ್ಟ್ ಕೊಟ್ಟಿದ್ದಾರೆ, ಹೈವೇಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ವೇ ಕೊಟ್ಟಿದ್ದಾರೆ. 1,00,000 ಕೋಟಿಗೂ ಹೆಚ್ಚು ರೂಪಾಯಿ ಅಂತ ಅನುದಾನಗಳ ಪ್ರಾಜೆಕ್ಟ್ಗಳನ್ನ ಕೇವಲ ಬೆಂಗಳೂರು ನಗರ ಕೊಟ್ಟಿದ್ದಾರೆ. ಕಷ್ಟದಲ್ಲಿರುವಂತಹ ಕನ್ನಡಿಗರನ್ನ ದೇಶದ ಮೂಲ ಮೂಲೆಗಳನ್ನ, ವಿಶ್ವದ ಮೂಲ ಮೂಲೆಗಳಿಂದ ಅವ್ರನ್ನ ಸಂರಕ್ಷಿಸಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಬಸವಣ್ಣರ ಅನುಭವ ಮಂಟಪದ ಗುಣಗಾನವನ್ನ G20ಯಲ್ಲಿ UN ನಲ್ಲಿ ಮಾಡಿದ್ದಾರೆ. ಕರ್ನಾಟಕಕ್ಕೆ 20 ವರ್ಷದಲ್ಲಿ ಬಂದಿರುವಂತಹ ಎಲ್ಲ ಅನುದಾನಗಳ ಪೈಕಿ 75% ಅನುದಾನವನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ನೀವೇನ್ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಭ್ರಷ್ಟಾಚಾರ, ದಿವಾಳಿತನ ಮತ್ತು ಟಿಪ್ಪು ಜಯಂತಿ, ಈ 3ನ ಬಿಟ್ರೆ ಕರ್ನಾಟಕಕ್ಕೆ ನಿಮ್ಮ ಏನು ಕೊಡುಗೆ ಇಲ್ಲ. ಈಗಲಾದ್ರೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಡಾರ ಹೂಡಿರುವಂತಹ ನಿಮ್ಮ ಡ್ರಾಮಾ ಕಂಪನಿಯನ್ನ ಪ್ಯಾಕಪ್ ಮಾಡಿ ವಾಪಸ್ಸು ಬೆಂಗಳೂರಿಗೆ ತಕ್ಷಣದಲ್ಲಿ ಹೋಗಿ ಜನರ ಕೆಲಸವನ್ನ ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಮೈಸೂರಿನ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಇನ್ಮಿಕ್ಕ ಅಂಶಗಳ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. I'll quickly finish it in 2-3 minutes. I just have to say only few things. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ತೇಜಸ್ವಿ ಸೂರ್ಯ ಅವರು ಬಹಳ ದೀರ್ಘವಾಗಿ ಕಾಂಗ್ರೆಸ್ ಹೇಳ್ಕೊಂಡು ಬಂದಿರುವಂತಹ ಹಸಿ ಹಸಿ ಸುಳ್ಳುಗಳನ್ನ ಅಂಕಿ ಅಂಶಗಳ ಮುಖಾಂತರವಾಗಿ ಬಯಲು ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇನ್ನು 1-2 ವಿಚಾರಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂತಂದ್ರೆ, ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಪ್ರತಿನಿಧಿಗಳು ಪದೇ ಪದೇ ಮಾತಾಡ್ತಿದ್ದಾರೆ. ಅವರಿಗೆ ಒಂದು ಅಂಶವನ್ನ ಫಸ್ಟ್ ಹೇಳಲಿಕ್ಕೆ ಬಯಸ್ತೇನೆ. NDRF ಏನು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳ್ತೀವಿ, ಇದು UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 2004ರಿಂದ 2014ವರೆಗೂ 3,233 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಮೋದಿಜಿ ನೇತೃತ್ವದ NDA ಸರ್ಕಾರ ಮತ್ತೆ ಬಂದಾದ ನಂತರ 2014ರಿಂದ ಇದುವರೆಗೂ 11,630 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 3 ಪಟ್ಟು ಹೆಚ್ಚನ್ನ ಕೊಟ್ಟಿದ್ದಾರೆ. ಇನ್ನು ಈ ನಮಗೆ 17,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದವರು ಕೊಡಬೇಕು, 34,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ನಾವು ಇದನ್ನು ಕೊಟ್ಟಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಮೀಟ್ ಆಗಿದ್ದೀವಿ, ಇದುವರೆಗೂ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ. 14 ಬಜೆಟ್ ಅನ್ನ ಮಂಡಿಸಿರುವಂತಹ ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾವ ರೀತಿ NDRF ಮತ್ತು SDRF ಫಂಡ್ ಅನ್ನ ಕೊಡಲಾಗುತ್ತೆ, ಅದ್ರ ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ಕನಿಷ್ಠ ಜ್ಞಾನ ಆದ್ರೂ ಇರಲೇಬೇಕಾಗುತ್ತೆ. ಯಾವುದೇ ಒಂದು ರಾಜ್ಯ ಅದು ಬರಪೀಡಿತ ಆಗ್ಬೋದು, ನೆರೆಪೀಡಿತ ಆಗ್ಬೋದು. ಬರ ಬಂತು, ನೆರೆ ಬಂತು ಅಂತಂದ್ರೆ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಕಾಫಿ ಬೋರ್ಡ್ ಇರ್ಬೋದು, ಕರ್ನಾಟಕದಲ್ಲಿ ವಿಶೇಷವಾಗಿ ನಾನು ಪ್ರತಿನಿಧಿಸುವಂತ ಕ್ಷೇತ್ರ. ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಮುಖಾಂತರನು ಕೂಡ ಆಯಾ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ಅಂತ ಹೇಳಿ ಅವರು ಮಾಹಿತಿಯನ್ನ
ಪ್ರತಿ ಇಲಾಖೆಯಿಂದ ಪಡ್ಕೊಂಡು ಡಿಸಿ ಕಚೇರಿಯಿಂದ ಚೀಫ್ ಸೆಕ್ರೆಟರಿ ಬಂದು ಚೀಫ್ ಸೆಕ್ರೆಟರಿಯಿಂದ ಕೇಂದ್ರ ಸರ್ಕಾರಕ್ಕೆ ಅದು ಸಬ್ಮಿಟ್ ಆಗುತ್ತೆ. ಅದು ವಿಶೇಷವಾಗಿ ಹೋಮ್ ಮಿನಿಸ್ಟ್ರಿಗೆ ಬರುತ್ತೆ. NDRF ಅನ್ನ ನಿರ್ಧಾರ ಮಾಡೋರು ಹೋಮ್ ಮಿನಿಸ್ಟ್ರಿಯಲ್ಲಿ. ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಹೋಮ್ ಮಿನಿಸ್ಟ್ರಿ ಒಂದು ಟೀಮ್ ಅನ್ನ ಕಳಿಸ್ತಾರೆ, NDRF ಟೀಮ್ ಕಳಿಸ್ತಾರೆ. ಅವರು ಬಂದು ಸ್ಥಳಕ್ಕೆ ಬಂದು ಪರಾಮರ್ಶೆ ಮಾಡಿ ನಷ್ಟ ಎಷ್ಟಾಗಿದೆ ಅಂತ ಹೇಳಿ ಅವರ ಅಂದಾಜನ್ನು ಹಾಕ್ತಾರೆ. ಅದಾದ ನಂತರ ಕೇಂದ್ರ ಸರ್ಕಾರ NDRF ನಲ್ಲಿ ಕೆಳಗಡೆ ಪರಿಹಾರವನ್ನ ವಿತರಣೆ ಮಾಡುತ್ತೆ. ಆದ್ರೆ ನಮ್ಮ ದೇಶದಲ್ಲಿ 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳಿದೆ. ಏಕಕಾಲಕ್ಕೆ ಒಂದು ರಾಜ್ಯದಲ್ಲಿ ನೆರೆ ಬರ್ತಾ ಇದ್ರೆ ಇನ್ನೊಂದು ಕಾಲದ ರಾಜ್ಯದಲ್ಲಿ ಬರ ಇರುತ್ತೆ. ಈ ಸರಿನೂ ಕೂಡ ಸುಮಾರು 16 ರಾಜ್ಯಗಳು ನೆರೆ ಬರ ಈ ರೀತಿ ಪೀಡಿತವಾಗಿದೆ. ಎಲ್ಲಾ ರಾಜ್ಯಗಳು ಕೂಡ ಅವರಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿ ಆದ್ಮೇಲೆ ಕೇಂದ್ರ ಸರ್ಕಾರ ಟೀಮ್ ಅನ್ನು ಕಳಿಸಿ ಪರಾಮರ್ಶೆ ಮಾಡಿ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಅನ್ನು ತೆಗೆದುಕೊಂಡು ಆ ನಂತರ ಏಕಕಾಲಕ್ಕೆ ಎಲ್ಲರಿಗೂ ಪರಿಹಾರವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಬಹಳಷ್ಟು ರಾಜ್ಯಗಳು ಅಂದ್ರೆ ಎಲ್ಲೆಲ್ಲಿ ಸಂವೇದನಾಶೀಲ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ NDRF ದುಡ್ಡು ಬಂದೇ ಬರುತ್ತೆ. ಆದ್ರೆ NDRF ಬರೋವರೆಗೂ ಅದು ಏಕಕಾಲಕ್ಕೆ ಎಲ್ಲರಿಗೂ ಬಿಡುಗಡೆ ಆಗೋವರೆಗೂ ಕಾಯೋದು ಬೇಡ ಅಂತ ಹೇಳಿ ಸ್ಟೇಟ್ ಎಕ್ಸ್ಚೆಕರ್ ಅಂತ ಏನಿರ್ತದೆ ರಾಜ್ಯದ ಖಜಾನೆಯಿಂದ ಪರಿಹಾರವನ್ನು ಕೊಡ್ತಾರೆ. ಆನಂತರ ಕೇಂದ್ರ ಸರ್ಕಾರದ ಬಂದೇ ಬರುತ್ತೆ. ಬಂದಾದ ಕೂಡಲೇ ಅದನ್ನ ಅವ್ರು ಇಟ್ಕೊಳ್ತಾರೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು 34,000 ಕೋಟಿ ನಷ್ಟ ಆಗಿದೆ, ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು, ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಈ 34,000 ಕೋಟಿ ಅಂತ ಹೇಳಿ ಅಸೆಟ್ಸ್ ನ NDRF ಟೀಮ್ ಬಂದಾದ್ಮೇಲೆ ಪ್ರಾಪರ್ ಅಸೆಸ್ಮೆಂಟ್ ಆಗುತ್ತೆ. ಆಯ್ತು, ಕೇಂದ್ರ ಸರ್ಕಾರ 50% 17,000 ಕೋಟಿ ಕೊಡಬೇಕು ಅಂತ ಹೇಳ್ತಾರಲ್ಲ, ಈ 17,000 ಕೋಟಿನ ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ. ಹಾಗಾದ್ರೆ ಆ 17,000 ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಎಷ್ಟು ಕೊಟ್ಟಿದೆ? 17,000 ಕೋಟಿ ರೂಪಾಯಿನ ಅವ್ರು ಕೊಡ್ಬೇಕಲ್ಲ. ಅವರಿಗೆ ಅವ್ರು ಕೊಟ್ಟಿರೋದು ಜನವರಿ 7ನೇ ತಾರೀಕು ಕೇವಲ 105 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಬ್ಬೊಬ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ 17,000 ಕೋಟಿನೂ ಕೊಡ್ಬೇಕಂತೆ. ಇವರು 17,000 ಕೋಟಿನ ಇವ್ರು ಕೊಡ್ಬೇಕಲ್ಲ, ಇವ್ರು ಕೊಟ್ಟಿರೋದು 105 ಕೋಟಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಆತ್ಮದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಇನ್ನು ಒಂದು ವಿಚಾರ, ಮಹದಾಯಿ, ಮೇಕೆದಾಟು, ಅಪ್ಪರ್ ಭದ್ರಾ ಇದ್ರ ಬಗ್ಗೆ ಆಗಾಗ ಅವ್ರು ಮಾತಾಡ್ತಾ ಇರ್ತಾರೆ. ಅಪ್ಪರ್ ಭದ್ರಾ ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು ಕಳೆದ ಬಜೆಟ್ ನಲ್ಲಿ 2023-24 ಬಜೆಟ್ ನಲ್ಲಿ ನಾವು ಕೊಟ್ಟಿರುವಂತ ಅನುದಾನ ಏನು ಘೋಷಣೆ ಮಾಡಿದ್ದು 5,300 ಕೋಟಿ ರೂಪಾಯಿ ಬರಬೇಕು, ಇನ್ನೂ ಬಂದಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ವ್ಯವಸ್ಥೆ ಯಾವ ರೀತಿ ನಡೀತದೆ ಅಂತ ಗೊತ್ತಿರಬೇಕು. 5,300 ಕೋಟಿ ರೂಪಾಯಿನ ನಿಮಗೆ ತಗೊಂಡೋಗಿ ಖಜಾನೆ ಕಳಿಸ್ಬಿಟ್ಟು ಅದರಲ್ಲಿ ನೀವು ಪರ್ಸೆಂಟೇಜ್ ತಗೊಂಡ್ಬಿಟ್ಟು ಕಾಂಟ್ರಾಕ್ಟರ್ ಫಿಕ್ಸ್ ಮಾಡೋದಕ್ಕೆ ಕೊಡಲ್ಲ ಕೇಂದ್ರ ಸರ್ಕಾರ. ನೀವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನೀವು ಅಣೆಕಟ್ಟಿನ ಎತ್ತರವನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಡಿಸೈನ್ ರೆಡಿ ಮಾಡಿಕೊಂಡು ಅದಕ್ಕೆ ನೀವು ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯದಿಂದ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕನ್ಸೆಂಟ್ ಅದರಿಂದ ಅನುಮತಿಯನ್ನು ಪಡ್ಕೊಂಡು ನೀವು ಟೆಂಡರ್ ಫ್ಲೋಟ್ ಮಾಡಬೇಕು. ಡಿಸೈನ್ ಇದ್ದಾದ್ಮೇಲೆ ಪ್ರಾಪರ್ DPR ಇಟ್ಕೊಂಡು ನೀವು ಟೆಂಡರ್ ಫ್ಲೋಟ್ ಮಾಡಿ, ಟೆಂಡರ್ ನಲ್ಲಿ ಟೆಕ್ನಿಕಲ್ ಎಲ್ಲ ಫೈನಾನ್ಷಿಯಲ್ ಇವ್ಯಾಲ್ಯೂಯೇಷನ್ ಎಲ್ಲ ಬಿಡ್ ಆದ ನಂತರ ಕೇಂದ್ರ ಸರ್ಕಾರ ಮೊದಲನೇ ಹಂತದಲ್ಲಿ ಎಷ್ಟು ಕೊಡಬೇಕು ಅದನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ. ಸರ್, ಫಸ್ಟ್ ಡಿಸೈನ್ ನ ಫೈನಲೈಸ್ ಮಾಡಿ DPR ಇಟ್ಕೊಂಡು ಟೆಂಡರ್ ಕರೆಯೋ ಕೆಲಸ ಮಾಡಿ. 5,300 ಕೋಟಿ ರೂಪಾಯಿನ ನಾವಿಲ್ಲಿ ಬಿಜೆಪಿಯ ಸಂಸದರಿದ್ದೀವಿ, ನಾವು 25 ಜನ ಸಂಸದರಿದ್ದೀವಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ 5,300 ಕೋಟಿ ರೂಪಾಯಿ 5 ರೂಪಾಯಿನೂ ಕಮ್ಮಿ ಆಗಲ್ಲ, ಅಷ್ಟನ್ನು ಕೂಡ ನಾವು ಕೊಡಿಸ್ತೀವಿ. ಆದ್ರೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ಇನ್ನ ಮೇಕೆದಾಟು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಏನು ಪಾದಯಾತ್ರೆ ಮಾಡಿ ಅಲ್ಲಿ ಬರಬೇಕಾದ್ರೆ ಎಲ್ಲಾರ್ಗು ಕೂಡ ಎಲ್ಲಾ ಅಭಿಷೇಕನು ಮಾಡಿಬಿಟ್ಟು ಅಲ್ಲಿ ಅವ್ರನ್ನ ಕರ್ಕೊಂಡು ಪಾದಯಾತ್ರೆ ಮಾಡಿದ್ರು. ಸರ್, ಇದು ಕಾವೇರಿ ಬೇಸಿನಲ್ಲಿ ಬರುತ್ತೆ. ಕಾವೇರಿ ಬೇಸಿನಲ್ಲಿ ನೀವು ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಇಷ್ಟೂ ರಾಜ್ಯಗಳನ್ನು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ನೀವು ಮೇಕೆದಾಟು ಪ್ರಾಜೆಕ್ಟ್ ಬರೋ ಕಡೆ ನಿಮಗೆ ಅಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ DPR ಆಗಬೇಕು. ನೀವು ಪಕ್ಕದಲ್ಲಿರುವಂತಹ ಸ್ಟಾಲಿನಿಗೆ ಒಂದು ಫೋನ್ ಮಾಡಿ, ನಿಮಗೆ ಕೋಟ ಏನ್ ಕೊಡ್ಬೇಕು, ನಾವು 175 TMC ನೀರು ಅದನ್ನ ಕೊಡ್ತೀವಿ. ಎಕ್ಸೆಸ್ ವಾಟರ್ ಏನ್ ಬರ್ತದಲ್ಲ ಅದು ಹೋಗಿ ಸಮುದ್ರ ಸೇರೋದ್ರ ಬದಲು ನಾವು ಬೆಂಗಳೂರಿಗೆ ಕುಡಿಯೋ ನೀರಿಗೆ ನಾವು ಬಳಸ್ಕೊಳ್ತೀವಿ, ನಾವು ಡ್ಯಾಮ್ ಮಾಡ್ತೀವಿ, ಇದಕ್ಕೆ ತಗಾದೆ ತೆಗಿಬೇಡಿ ಅಂತ ಹೇಳಿ ನೀವು ಹೇಳ್ಕೊಳ್ಳಿ. ಈ ಇಂಡಿಯಾ ಅಲಯನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಕೈ ಹಿಡ್ಕೊಂಡು ನೀವು ಪೋಸ್ ಕೊಡ್ತಿರಲ್ಲ, ಒಂದು ಫೋನ್ ತಗೊಂಡ್ಬಿಟ್ಟು ತಗಾದೆ ತೆಗಿಬಿಡಿ ಅಂತೇಳಿ ಕೇಂದ್ರ ಸರ್ಕಾರ, ತಮಿಳುನಾಡಿನ ಅಬ್ಜೆಕ್ಷನ್ ಇರಬಾರ್ದು. ಅದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆನೆ ಹೋಗ್ಬೇಕು. ಏನಾದ್ರೂ ತಕರಾರಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟೇ ಅಲೋ ಮಾಡಲ್ಲ. ಅದಕ್ಕೆ ಅದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅದ್ರ ಮುಂದೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಫಸ್ಟ್ ಸ್ಟಾಲಿನ್ ಅನ್ನ ನೀವು ಕನ್ವಿನ್ಸ್ ಮಾಡಿ, ಕೇಂದ್ರ ಸರ್ಕಾರ ಖಂಡಿತ ಅವಾಗ ಮಧ್ಯಸ್ಥಿಕೆ ವಹಿಸಿ
ನಿಮಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ಸೋ ಕೆಲಸ, DPR ಗೆ ಪರ್ಮಿಷನ್ ಕೊಡ್ಸೋ ಕೆಲಸನ ನಾವು 25 ಸಂಸದರು ನಾವು ಮಾಡ್ತೀವಿ. ಫಸ್ಟ್ ಸ್ಟಾಲಿನ್ ಅನ್ನ ಕನ್ವಿನ್ಸ್ ಮಾಡೋ ಕೆಲಸನ ನೀವು ಮಾಡಿ ಅಂತ ಹೇಳ್ತೀನಿ. ತೇಜಸ್ವಿ ಅವರು ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ. ಇಂಗ್ಲಿಷ್ ಮಾಧ್ಯಮದವರು ಕೂಡ ಇದ್ದಾರೆ, ಹಾಗಾಗಿ ಅವರಿಗೆ ಅವರೇ ಒಂದು ಸ್ವಲ್ಪ ಸಣ್ಣ ಬ್ರೀಫಿಂಗ್ ಅನ್ನು ಕೂಡ ಮಾಡ್ತಾರೆ. ಥ್ಯಾಂಕ್ ಯು. कई सारे इश्यूज इस प्रेस मीट में आए हैं. आई विल ब्रीफ इन इंग्लिश टू फॉर द कंजम्पशन ऑफ द नेशनल मीडिया हियर. Ever since the Congress government came to power in Karnataka, they have been making baseless and false allegations against the central government after realizing that they cannot fulfill the unrealistic guarantees that they had made to the people during the elections. The Chief Minister had promised 10 kgs of rice under the Annabhagya scheme, and the minute he realized that the state could not procure enough rice and fulfill the guarantee, he started blaming the center and specifically said that the Modi government has stopped the sale of rice to Karnataka alone to prevent the state from fulfilling the Annabhagya scheme. The claim was later busted when facts came to the fore that even before the state government, even before the onset of elections, all food grains to all states had to be procured from the open market. A few months ago, the Deputy Chief Minister claimed that the state has no funds for development. Just a few weeks ago, the economic advisor of the Chief Minister, Basavaraj Rai Reddy, said that the 58,000 crore rupees burden that the state is facing because of the fulfillment of the election promises is a big burden on the state, and the state has to find new ways of procuring more funds from the central government. It is in this context that this latest drama of the Congress party and the Congress government in Delhi has to be seen. It's a purely political gimmick when the state government has realized that it cannot fulfill its poll promises, which were made in haste, which were made irresponsibly, and which were made without thinking on the financial realities of the state. The Chief Minister has made 5 important allegations. Very briefly, I will try to address all of them. One, the Chief Minister's claim is that Karnataka has been impartially treated by the central government and has received very less tax devolution under the Modi government. The facts speak otherwise. Between 2004 and 2014, under the 10 years of the UPA government, the total tax devolution to Karnataka was 81,795 crores. And in the last 10 years under the Narendra Modi government, Karnataka has received a whopping 2,85,452 crores. It is a 250% increase in the devolution. The grants in aid that Karnataka received between 2004 and 2014 under the UPA was a paltry 60,779 crore rupees. Today, after 10 years of Narendra Modi government, Karnataka has received 2,08,832 crores as grant in aids, which is a 243% increase. The last 20 years, Karnataka has received 75% of all the money that Karnataka has received in the last 20 years from the central government. The state has received under the last 10 years of the Narendra Modi government. I will repeat this.
75% of all grants from the central government that the state has received in the last 20 years, Karnataka has got just in the last 10 years of the Narendra Modi government. And yet, the Chief Minister prefers to lie and misguide the people of the state. The second allegation that the Chief Minister makes is with respect to impartial distribution of funds from the Finance Commission. The Chief Minister is an experienced statesman who has delivered 13 budgets. He is very aware that the central government has to follow to the T the recommendations of the Finance Commission, which is an independent constitutional body made under Article 280 of the Constitution. The Finance Commission does not arrive at these figures of devolution whimsically. It conducts a very extensive consultation process all across the country. And in this extensive consultation process, the members of the Finance Commission visited Karnataka in June 2019 and spoke to ministries, the Chief Minister, as well as representatives from the Panchayat level and senior officers for 3 full days in Karnataka, 23rd, 25th and 26th of June 2019. At that time in Karnataka, it was the very same Congress and JDS government which was in power, and senior ministers of the Congress party who are in government today were also in government then. G. Parameshwara was the Deputy Chief Minister, M.B. Patil was Minister of Home, K.J. George, Krishna Bairegowda, Abdul Khader, Satish Jarkiholi, all of them deposed before the commission. They couldn't put across a strong argument in favor of the state then, and today they are crying hoarse and trying to play politics. The claim, the propaganda that the Congress machinery is repeatedly making is that the Finance Commission has recommended a special grant to Karnataka to the tune of 5,400 crore rupees. And despite this Finance Commission recommendation, the central government has not made this recommendation, has not fulfilled this particular special grant. This again is a white lie. The final report of the Finance Commission does not make any special recommendation for any state whatsoever, particularly to Karnataka. It does not make any recommendation for any special grant. This special grant is a figment of the Chief Minister's and his ecosystem's imagination. The Chief Minister is very well aware that under Article 281 of the Constitution, the central government is duty bound to make good every single recommendation of the Finance Commission and also lay a report on the floor of the House in the Parliament with respect to the action taken as regards the Finance Commission report. Despite these constitutional diktats that he is aware of, the Chief Minister is preferring to misguide the people purely for political reasons. The other claim the Chief Minister is making repeatedly is that the state government has incurred loss of revenue since the time the GST was introduced in Karnataka and in the country. Numbers again very clearly demonstrate that this again is a lie. In 17-18, the tax devolution from GST that Karnataka received, the total revenue of the state was 31,974 crores. The last year, Karnataka has got 82,179 crores. Year on year, there has been an increase in the GST devolution and the GST, the revenue that the state has received. This again is a white lie. The other claim the Chief Minister has made is that the central government has whimsically and all of a sudden stopped GST compensation to Karnataka in just 5 years. The Chief Minister is very well aware that the GST Act mandates cessation of the compensation after 5 years. Yet he chooses to misguide the country. This cessation of compensation is not unique to Karnataka alone. Uttar Pradesh, Maharashtra and every other state in India has stopped receiving GST compensation after a 5-year term because that is the mandate of the GST Act. Despite knowing all of these things, the Chief Minister and his machinery
is fully indulged in petty politics. The other argument that the Chief Minister is making is that Karnataka is among the states which contributes the maximum to the central pool of revenue, and therefore we must get a proportionate devolution. That if we contribute 100 rupees to the center, we must get back 100 rupees. This argument is against the principle of federalism. This argument is against the principles enshrined in the Constitution, and this is a very, dare I say, an anti-national argument to make. I represent Bengaluru, and 60% of the state's revenue comes from my city of Bengaluru. So should this argument be extended to say that the revenue generated from Bengaluru must not be spent for the benefit of Mysuru, for benefit of Kalburgi, for benefit of Kolar? And are companies in Bengaluru or companies in Karnataka only conducting their business within the state or within the district? What has happened to the concept of one nation, one market? Isn't this large market that we have got a benefit for our companies? Aren't our companies earning revenues by making produces and services and sale of goods outside of the border of the state? So this is a very pernicious and a devious argument that the Chief Minister is and the Congress party is doing. I only want to conclude with this, that over the last 10 years, the Prime Minister has contributed immensely to the growth of the state. Multiple Vande Bharat trains, expressways, highways, airports, metros, irrigation projects, all have received great support from the Narendra Modi government to Karnataka. And when the people of the state were in distress, thousands of Kannadigas were rescued by the union government, by the central government, during the peak of COVID under the Vande Bharat mission. For those who are speaking of a separate nation for the South, a separate nationhood for Karnataka, what answer will you have to those 1,000 plus children who were rescued from Ukraine by the central government? Thousands of Kannadigas every year enroll themselves in the army, the salaries of which is borne by the central government. These Kannadigas go to the border and shed their blood, sweat for the protection of the nation of Bharat. How will you face these young people who make supreme sacrifice for Bharat, who hail from Karnataka? Over the last few years, Karnataka has been the state which has consistently achieved the distinction of the state attracting the highest FDI. Did this happen purely because of the state government's efforts? It was the central government's efforts of Make in India, of Skill India, of Digital India, of the Prime Minister's leadership of the country, which has brought so much of foreign direct investment to Karnataka. Just last week, the Prime Minister was in Karnataka, in Bengaluru, throwing open the Boeing factory. 48,000 crore orders were given to Karnataka's HAL, which is directly going to benefit the people of the state. When this is the scenario for petty politics, unable to fulfill your promises, you are resorting to breaking the country. How different is this argument from the Tukde gang argument that was heard in the country a few years ago? I would conclude by asking the Chief Minister to please go back to Bengaluru along with his 130 MLAs, to please stop the drama that he is conducting in Delhi, to please go back to Bengaluru and start working for the people and stop politicking on such important and sensitive matters. The Narendra Modi government runs on the mantra of Sabka Saath and Sabka Vikas. It is our duty to take care of every single Bharatiya, every single Kannadiga, and the Prime Minister and the Bharatiya Janata Party government will leave no stone unturned to bring justice, prosperity and development to the whole of the state. Thank you so much.
the Congress is the original Tukde party of the country. They were solely responsible for the partition of India. And it's the same party that is again speaking in a separatist, divisive tone yet again today. This is inherent in the DNA of the Congress party. People of the country and people of the state will reject this argument and this devious agenda tooth and nail.